ತಾವೆಲ್ಲರೂ ಕೂಡ ಇವತ್ತಿನ ಒಂದು ನೋವಿನ ಘಟನೆ ಬಗ್ಗೆ ತಾವೆಲ್ಲರೂ ಕೂಡ ಚರ್ಚೆ ಇವತ್ತು ಮಾಡಿದ್ದೀರಿ. ನಾನು ಕೂಡ ಸಣ್ಣ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇ, ತಾವೆಲ್ಲರೂ ಕೂಡ ನನ್ನನ್ನು ಸಭಾಧ್ಯಕ್ಷನಾಗಿ ನಮ್ಮ ರುದ್ರಪ್ಪ ಲಮಾಣಿಯವರನ್ನು ಉಪಸಭಾಧ್ಯಕ್ಷರಾಗಿ ಇವತ್ತು ತಾವು ಕೂತ್ಕೊಳಿಸಿ ಈ ಪೀಠದ ಸದನದ ಗೌರವ ಉಳಿಸಿಕೊಳ್ಬೇಕು, ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಕೆಲಸ ಮಾಡಿಕೊಂಡು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಆ ಒಂದೆಲ್ಲ ಸಮಾನತೆ ನೋಡಿಕೊಂಡು ಆ ವಿಧಾನಸಭೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕೆಂಬ ಉಪದೇಶವನ್ನು ತಾವು ಕೊಟ್ಟಿದ್ದೀರಿ. ಅದಕ್ಕೆ ಅನುಗುಣವಾಗಿ ನಾವು ಬಹುಶಃ ಇಬ್ಬರು ಕೂಡ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲನೂ ಸಮಾನತೆಯಿಂದ ನೋಡಿಕೊಂಡು ಈ ಒಂದು ಕಲಾಪ ಅತ್ಯುತ್ತಮವಾದ ಕಲಾಪಕ್ಕೆ ಮುಂದೆ ಹೋಗಬೇಕು. ಇದರಿಂದ ಜನರಿಗೆ ಇದರ ಪ್ರಯೋಜನ ಆಗಬೇಕು. ಇಡೀ ನಮ್ಮ ದೇಶದಲ್ಲೇ ಕರ್ನಾಟಕದ ವಿಧಾನಸಭೆ ಸರ್ವಸದ ಗೌರವ ಬರುವ ಮೂಲಕ ಈ ರಾಜ್ಯದ ಜನತೆಗೆ ಗೌರವ ಬರಬೇಕೆಂಬ ಉದ್ದೇಶದಿಂದ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸಿಕೊಂಡು ನಾವಿವತ್ತು ಬಂದಿದ್ದೇವೆ. ಇವತ್ತು ಬೆಳಿಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಒಂದು ಸಣ್ಣ ಒಂದು ವಿಚಾರ, IAS ಅಧಿಕಾರಿಗಳು ಒಂದು ಪ್ರೋಟೋಕಾಲ್ ಓದೋದು ಸರಿಯಾ ತಪ್ಪ ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದರು, ಅವಕಾಶವೂ ಕೂಡ ಕೊಟ್ಟಿದ್ದೇವೆ. ಅದೇ ಒಂದು ನೆಪವನ್ನು ಇಟ್ಕೊಂಡು ಇಲ್ಲಿ ಬಂದು ಧರಣಿ ಪ್ರಾರಂಭ ಮಾಡಿದರು. ಆದರೂ ಕೂಡ ಅವ್ರಿಗೆ ಏನನ್ನು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾಕೆ ಅವರಿಗೆ ಹಕ್ಕಿದೆ ಧರಣಿ ಮಾಡುವಂಥದ್ದು. ಆದರೆ ನಮಗೆ ಬಿಲ್ ತಗೊಳ್ಳೋದ್ರೆ ನಮಗೆ ಉಪಾಯ ಇಲ್ಲ. ಬಹುಶಃ ಜನರಿಗೆ ಮತ್ತು ಸಮಾಜದ ಒಂದು ಡೆವಲಪ್ಮೆಂಟ್ಗೆ ಮತ್ತು ಅಭಿವೃದ್ಧಿಗೆ ನಮ್ಮ ಸಮಾಜ ಮುಂದೆ ಹೋಗಬೇಕಾದ್ರೆ ಈ ರೀತಿಯ ಕಾನೂನು ಬದಲಾವಣೆ ಆಗಬೇಕು, ಬಿಲ್ ಬರಲೇಬೇಕು. ಅದಕ್ಕೆ ಅತ್ಯಗತ್ಯ ಇರುವಂಥ 5 ಬಿಲ್ಲುಗಳನ್ನು ನಾವು ತುರ್ತಾಗತಿಗೆ ತೆಗೊಳ್ಳೋ ಬರುವಂಥ ಪರಿಸ್ಥಿತಿ ನಾವಿದ್ದೆವು. ಯಾಕಂತ ಹೇಳಿದರೆ ಅದು ನಾಳೆ ನಾವು ಶುಕ್ರವಾರ ಕೊನೆಯ ದಿವಸ ಆದ ಕಾರಣ ಇವತ್ತು ಅದು ವಿಧಾನ ಪರಿಷತ್ತಿಗೆ ಹೋಗಬೇಕು, ಅಲ್ಲಿ ಚರ್ಚೆ ಆಗಬೇಕು, ನಾಳೆ ಮತ್ತೆ ಬರಬೇಕು. ಆ ಒಂದು ನಿಯಮಾವಳಿ ಕರೆಕ್ಟಾಗಿ ಉದ್ದೇಶನ ನಾವು ತೆಕ್ಕೊಳ್ಳೇಬೇಕಾಯಿತು. ಅದು ಧರಣಿ ಮಾಡ್ತಿದ್ರು ಕೂಡ ನಾವು ಅದನ್ನು ತಗೊಳ್ತಿದ್ದೆವು. ಈ ಮಧ್ಯದಲ್ಲಿ ಬಹಳಷ್ಟು ಮಿಥ್ಯ ಕಲಾಪಗಳ ಬಗ್ಗೆ ಚರ್ಚೆ ಮಾಡಲು ಬಹಳಷ್ಟು ಸದಸ್ಯರು ಆಡಳಿತ ಪಕ್ಷ, ಪ್ರತಿಪಕ್ಷ, ಇನ್ನಿತೆಲ್ಲ ಇಂಡಿಪೆಂಡೆಂಟ್ ಕೂಡ ಆಸಕ್ತಿಯಿಂದ ಇದ್ದರು. ನಾವು ಬಹುಶಃ ಬಿಲ್ಲು ತಗೊಂಡಾದ ನಂತರ ನಾವು ಮಧ್ಯಾಹ್ನದ ಊಟ ಸಮಯಕ್ಕೆ ನಾವೆಲ್ಲ ಹೋಗಿ 1.5 ಗಂಟೆ ಇವತ್ತು ಕಡಿಮೆ ಆಗೋ ಬದಲು ಆ ಒಂದು ಸಂದರ್ಭದಲ್ಲಿ 5-6 ಜನ ಮಾತಾಡಲಿ ಅಂತ ಹೇಳಿಕೊಂಡು ಹಿಂದೆ ಕೂಡ ನಾವು ಅಲ್ಲಿ ಇದ್ದು ನಾವು ಮಾತಾಡಿದೆ, ಊಟಕ್ಕೆ ಮತ್ತೆ ಹೋಗಿದ್ದೇವೆ. ಯಾರಿಗೆಲ್ಲ ಇವತ್ತು ಮಾತಾಡಲಿಕ್ಕೆ ಬೇಕು ತಾವು ನಿನ್ನೆ ಮಾತಾಡಿ, ಯಾರಿಗೆಲ್ಲ ಊಟಕ್ಕೆ ಹೋಗಿ ಬರ್ಬೋದಂತ ಒಂದು ಸಮಾವೇಶವನ್ನು ಕೊಟ್ಟಾಗ ನರೇಂದ್ರ ಸ್ವಾಮಿಯವರು ಎದ್ದು ನಿಂತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರತಿಭಟಿಸರು ಕೂಡ ಇವತ್ತು ಅಲ್ಲಿದ್ದರು. ನಮಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಿಗೆ ಶಾಸಕರ ಕೆಲವೊಂದು ಬೇಡಿಕೆ, ಅವರ ಕೆಲ ಸವಲತ್ತು ಕೊಡುವ ವಿಚಾರ ಸಂಬಂಧಪಟ್ಟಾಗೆ ನಮ್ಮ ಜಂಟಿ ಬೋರ್ಡಿನ ಆ ಒಂದು ಮೀಟಿಂಗ್ ಇತ್ತು. ಅದಕ್ಕಾಗಿ ನಾವು ಅಲ್ಲಿ ಹೋದಾಗ ನಾನು ನಮ್ಮ ಡೆಪ್ಯೂಟಿ ಸ್ಪೀಕರ್ ನಾವು ಇಲ್ಲಿಗೆ ಆಹ್ವಾನಿಸಿದೆ. ಬಹುಶಃ ಮತ್ತೆ ನಾವು ನೋಡಿದ ಆ ಒಂದು ಸಂದರ್ಭದಲ್ಲಿ ನಮ್ಮ ಡೆಪ್ಯೂಟಿ ಸ್ಪೀಕರನ್ನು ಅವ್ರು ನಡೆದುಕೊಂಡಂಥ ರೀತಿ, ಬಹುಶಃ ಅವರಿಗೆ ಮಾತಾಡಿದ ಒಂದು ಅವರ ಶೈಲಿ ಅಥವಾ ಪೇಪರನ್ನು ಮುಖಕ್ಕೆ ಬಿಸಾಡುವಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರುವಂಥದ್ದು ಅಲ್ಲ. ಈ ಒಂದು ಘಟನೆ ಬಹುಶಃ ಇವತ್ತು ಇಡೀ ನಮ್ಮ ದೇಶದಲ್ಲಿ ನೋಡಿಕೊಂಡು ನಮ್ಮ ರಾಜ್ಯದ ಕಪ್ಪು ಚುಕ್ಕೆ ಮತ್ತು ಈ ಒಂದು ನಮ್ಮ ಸಂಸದ ಒಂದು ಶಾಸನ ಸಭೆ ಕೂಡ ಗೌರವ ಬಂದು ಕೆಲಸ ಇವತ್ತು ಮಾಡಿದ್ದಾರೆ. ನಾನೊಂದು ವಿಶ್ವಾಸ ಇಟ್ಟುಕೊಂಡು ನನ್ನ ಡೆಪ್ಯೂಟಿ ಸ್ಪೀಕರ್ ಕರೆಸಿ ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಹೋಗಿ ನಾನು ಬರ್ತೇನೆ ಅಂತ ಹೇಳಿ ನಾನು ಹೋದಾಗ ಅವರ ಮೇಲೆ ಈ ರೀತಿಯ ಅವಮಾನೀಯವಾಗಿ ಇವತ್ತು ಅವ್ರಿಗೆ ಬೇಡ ವಿಚಾರ ಮಾತಾಡುವಂಥದ್ದು, ಆ ಪೇಪರ್ ಬಿಸಾಡುವಂಥದ್ದು, ಇಲ್ಲಿ ತನಕ ಮತ್ತು ಮೆಟ್ಟಲು ತನಕ ಹಲ್ಲೆ ಮಾಡಲಿಕ್ಕೆ ಬರೋ ರೀತಿಯಲ್ಲಿ ಬರುವಂಥ ಶೈಲಿಯನ್ನು ನೋಡಿದಾಗ ನಾವು ಇದಕ್ಕೆ ಕ್ರಮ ತೆಕ್ಕೊಳ್ಳದಿದ್ದಲ್ಲಿ ಸಾಧ್ಯ ಉಂಟಾ? ಇಟ್ಸ್ ಇನ್ನೋವೇಟಿವ್. ನಾವು ತೆಕ್ಕೊಳ್ಳೇಬೇಕು, ನಮಗೆ ಬೇರೆ ಅವಕಾಶನೇ ಇಲ್ಲ. ಯಾಕಂತ ಹೇಳಿದರೆ ಇಷ್ಟೆಲ್ಲ ನಾವು ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇಲ್ಲಿ ಬಂದು ಕೂತಂತ ಆ ಡೆಪ್ಯೂಟಿ ಸ್ಪೀಕರ್ ಅವರ ರಕ್ಷಣೆ ಮತ್ತು ಈ ಪೀಠದ ರಕ್ಷಣೆ ನಾನು ಮಾಡದಿದ್ದಲ್ಲಿ ನಾಳೆ ನಾನು ಯಾರು ಕದ್ರಿ ಪೀಠಕ್ಕೆ ಬರ್ತಾರೆ? ಯಾವ ವಿಶ್ವಾಸದಿಂದ ಅವರು ಬರ್ತಾರೆ? ಸೊ ನಮಗೆ ಈ ಒಂದು ಸಂದರ್ಭದಲ್ಲಿ ಈ ಪೀಠದ ಗೌರವ ಉಳಿಬೇಕು, ಬಹುಶಃ ಗೌರವ ಉಳಿಬೇಕಂತ ಹೇಳಿಕೊಂಡು ನಾನು ಬಹುಶಃ ನಮಗೆ ಅತ್ಯಂತ ನೋವಿನಿದ್ದರೂ ಕೂಡ ಮನಸ್ಸಿಲ್ಲದಿದ್ದರೂ ಕೂಡ ಇದೆಲ್ಲ ನಮ್ಮ ಅವರ ವರ್ತನೆ ನೋಡಿದಾಗ ಆ ಪೀಠದ ಗೌರವ, ಸದನದ ಗೌರವ, ಈ ರಾಜ್ಯದ ಗೌರವ ಮತ್ತು ಜನತೆಯ ಗೌರವ ನೋಡಿಕೊಂಡು ಈ ಒಂದು ನಾವು ಕ್ರಮ ತೆಕ್ಕೊಳ್ಳಲಿಕ್ಕೆ ಬೇಕಾದಂಥ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಇವತ್ತು ಅವರನ್ನು ಅತ್ಯಂತ ಕನಿಷ್ಠವಾದ ಒಂದು
ಶಿಕ್ಷೆ ದೊಡ್ಡದೇನಲ್ಲ, ಇದನ್ನು ಕನಿಷ್ಠ 2 ದಿವಸಗಳ ಮಟ್ಟಿಗೆ ಅವರು ನಾವು ಅಮಾನತು ಮಾಡಿದ್ದೇವೆ. ಯಾರ ಕೃತ್ಯ ಅಷ್ಟೊಂದು ಕೃತ್ಯ ಮಾಡಿದ್ದಾರೆ ಅವರದ್ದು ಮಾತ್ರ. ಆದರೆ ತಾವಿವತ್ತು ನೋಡಿದ್ದೀರಿ, ಅದರ ನಂತರ ಆ ಒಂದು ಆದೇಶವನ್ನು ಪಾಲಿಸುವ ಬದಲು ಇಲ್ಲಿ ಮಾಡುವಂಥ ಅವರ ವರ್ತನೆ, ಅಶಿಸ್ತು, ಅಧಿಕಾರಿಗಳು ಬಂದು ಅವರನ್ನು ಬಹುಶಃ ಆದೇಶವನ್ನು ಪಾಲಿಸಲಿಕ್ಕೆ ಹೇಳಿದಾಗ ಪ್ರತಿಭಟಿಸುವಂಥದ್ದು, ಅಲ್ಲಿ ಮೆಟ್ಟಲಲ್ಲಿ ಕೂತ್ಕೊಂಡು ಅಡ್ಡಿಪಡಿಸುವಂಥದ್ದು, ಈ ಗದ್ದಲಗಳು, ಈ ಮಾತುಗಳು, ಇದೆಲ್ಲ ಕೂಡ ಬಹುಶಃ ಎಲ್ಲರಿಗೂ ಕೂಡ ಇವತ್ತು ಅತ್ಯಂತ ನೋವಿನ ವಿಚಾರ ಮತ್ತು ಅತ್ಯಂತ ನಮ್ಮ ಇದಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವರಿಷ್ಟೆಲ್ಲ ಮಾಡುವಾಗ ಇವರ ಮೇಲೆ ನಾವು ಶಿಕ್ಷೆ ತಗೊಳ್ಳದೆ ನನ್ನ ಚಾರು ಕರೆದು ಇವರಿಗೆ ಚಹಾ ಕೊಡ್ಲಿಕ್ಕೆ ಆಗ್ತದಾ? ಈ ರೀತಿ ಮಾಡುವಾಗ ನಾವು ತಗೊಳ್ಬೇಕಾಗ್ತದೆ. ಆದ ಕಾರಣ ಬಹುಶಃ ಇದಕ್ಕೆ ತಮ್ಮೆಲ್ಲ ಒಪ್ಪಿಗೆ ಮುಖಾಂತರ ಇವತ್ತು ನಾವು ಕ್ರಮವನ್ನು ನಾವು ಇವತ್ತು ಸಂವಿಧಾನಬದ್ಧವಾಗಿ ಈ ಪೀಠದ ಗೌರವ ಉಳಿಸುವಂಥದ್ದು, ಈ ವಿಧಾನಸಭೆ ಮತ್ತು ರಾಜ್ಯದ ಜನತೆ ಗೌರವಕ್ಕೆ ಗೌರವ ತರಲಿಕ್ಕೆ ಸಂದೇಶ ಕ್ರಮ ನಾವು ತಗೊಂಡದ್ದು. ಯಾಕೆ ಈ ರೀತಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಕಠಿಣ ಕ್ರಮ ತಗೊಳ್ತಾರೆ ಎಂಬ ಸಂದೇಶ ದೇಶಕ್ಕೆ ನಾವು ಕೊಡಬೇಕಾಗ್ತದೆ. ನಮ್ಮ ಪೀಠದ ಮತ್ತು ನಮ್ಮ ರಾಜ್ಯ ಜನತೆ ಗೌರವ ನಾವು ಉಳಿಸಬೇಕಾಗ್ತದೆ. ಆ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಆದೇಶವನ್ನು ಪಾಲಿಸುವಂಥ ಸದ್ಬುದ್ಧಿಯನ್ನು ದೇವರವರಿಗೆಲ್ಲರಿಗೂ ಕೂಡ ಕೊಡಲಿ, ಸದಸ್ಯ ಎಲ್ಲರಿಗೂ ಕೂಡ. ಇನ್ನು ಮುಂದಕ್ಕೆ ಶಿಸ್ತುಬದ್ಧವಾಗಿದ್ದನ್ನು ಗೌರವಪೂರ್ವಕವಾಗಿ ನಡ್ಕೊಂಡು ಹೋಗುವಂಥ ಅವಕಾಶವೂ ಆಗಲಿ. ಯಾವುದೆಲ್ಲ ಅವಕಾಶಗಳು ಪ್ರತಿಪಕ್ಷಗಳಿಗೆ ನಾವು ಕೊಡಬೇಕಾ ಅದನ್ನು ನಾವು ಮಿತ್ರನಾಗಿ ಕೊಡುವಂಥ ಕೆಲಸ ನಾವು ಹಿಂದೆ ಕೂಡ ಮಾಡಿದ್ದೇವೆ, ಇನ್ನು ಮುಂದೆ ಕೂಡ ನಾವು ಮಾಡುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ತಾವೆಲ್ಲ ಕೂಡ ತಮ್ಮ ಸಲಹೆ ಸೂಚನೆ ಕೂಡ ಕೊಟ್ಟಿದ್ದೀರಿ. ಬಹುಶಃ ಇವತ್ತು ನಮ್ಮ ರಾಯರೆಡ್ಡಿ ಅವರು ಹೇಳಿದರು, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡ್ತಾರೆ, ನೀವು ಸ್ವಲ್ಪ ಜೋರಾಗಬೇಕಂತೇಳಿ. ಅವರೆಷ್ಟೇ ದುರುಪಯೋಗ ಮಾಡಿದ್ರು ಕೂಡ ಅವರನ್ನು ಸರಿಪಡಿಸಲಿಕ್ಕೆ ಹೋಗ್ತೇನೆ ಹೊರತು ನನ್ನ ಒಳ್ಳೆಯತನ ನಾನು ಬಿಡಲಿಕ್ಕೆ ಹೋಗುವುದಿಲ್ಲ. ನನ್ನ ಒಳ್ಳೆಯತನ ನಮಗೆ ಬಿಡಲಿಕ್ಕೆ ಆಗೋದು ಕೂಡ ಇಲ್ಲ. ಅದು ಕೆಳಗೆ ನಾವು ಸಣ್ಣದಿಂದ ಪಡೆದಂಥ ಸಂಸ್ಕೃತಿ ಮುಖಾಂತರ ನಾವು ಇವತ್ತು ಬಂದಿದ್ದೇವೆ. ಅದಕ್ಕೆ ಸರಿ ಇಲ್ಲ, ನಾವೆಲ್ಲ ಸೇರಿ ಅವನು ಸರಿಪಡಿಸುವಂಥ ಕೆಲಸ ಮಾಡಿ ಅತ್ಯಂತ ಸತ್ಪ್ರಜೆಯಾಗಿ ನಾವು ಸಮಾಜಕ್ಕೆ ಕೊಡುವಂಥ ವಿಶೇಷವಾದ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ಮುಂದಿನ ರೀತಿ ಯಾವ ಈ ರೀತಿಯ ಅಶಿಸ್ತು ಯಾರಿಂದ ಆಗದ ರೀತಿಯ ಆಗಲಿ, ಇದೆಲ್ಲರಿಗೂ ಕೂಡ ಸಂದೇಶ ಕೂಡ ಇವತ್ತು ಆಗಲಿ. ಅದನ್ನೆಲ್ಲ ಮೀರಿ ಅಶಿಸ್ತು ಪ್ರದರ್ಶಿಸಿದ್ರೆ ಈಗಲೂ ಕೂಡ ಕ್ರಮ ತಗೊಳ್ತೇವೆ. ಇನ್ನು ಮುಂದಕ್ಕೆ ಇದಕ್ಕಿಂತ ಕಠಿಣವಾದ ಕ್ರಮ ತಗೊಳ್ಳಿ ಕೂಡ ನಾನು ಹಿಂದೆ ಬೀಳುವುದಿಲ್ಲ. ಬಹುಶಃ ಶಿಸ್ತು ಕಾಪಾಡಲಿಕ್ಕೆ ನಾನು ಯಾವುದೇ ರೀತಿಯ ನಾನು ತಯಾರಿದ್ದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ಬಹುಶಃ ನನ್ನ ವಿಶ್ವಾಸ ಅಂತ ಬಂದು ಕೂತ್ಕೊಂಡಾದಾಗ ನಿಮ್ಗಾದಂಥ ಅವಮಾನ ನೋವನ್ನು ಬಹುಶಃ ನಾನು ಕೂಡ ಇದರ ಬಗ್ಗೆ ವಿಶ್ವಾಸಿಸ್ತೀನಿ ಅಂತ ಕೂಡ ಹೇಳಿಕೊಂಡು ಬಹುಶಃ ನಾನು ಇದಕ್ಕೆ ಅಂತ್ಯವನ್ನು ಕಂಡು ಒಂದು ಪ್ರಕಟಣೆ. ವಿಧಾನ ಪರಿಷತ್ನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118ರ ಮೇರೆಗೆ 18 ಜುಲೈ 2023ರಂದು ಈ ಕೆಳಕಂಡ ವಿಧೇಯಕಗಳನ್ನು: 1. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 2023, ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕ 2023, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2023 ಹಾಗೂ 19 ಜುಲೈ 2023ರಂದು ಈ ಕೆಳಕಂಡ ವಿಧೇಯಕಗಳನ್ನು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕ 2023, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2023 ಇದನ್ನು ಅಂಗೀಕರಿಸಿ ನಮಗೆ ತಿಳಿಸಿದ್ದಾರೆ. ಈಗ
ಈಗ ಒಂದು ಪೂರಕವಾದ ಕಲಾಪ ಪಟ್ಟಿಗಳನ್ನು ಇವತ್ತು ಅಗತ್ಯವಾಗಿ ತೆಗೊಳ್ತಿದೆ. ಒಂದು ಅದು ವಿಧೇಯಕವನ್ನು ಮಂಡಿಸುವುದು ಕೃಷ್ಣ ಬೈರೇಗೌಡರು.